ಹೇಳೋ ಜಾಗನೇ ಬೇರೆ ಐತಿ, ಕೇಳೋ ಜಾಗನೇ ಬೇರೆ ಐತಿ. ಬಾ ಅಕ್ಕ ಬಾ. ನನ್ನ ಭಕ್ತ ನನ್ನ ಮ್ಯಾಗ ಸಿಟ್ಟಾಗಿದೆ. ಈ ಥರ ಪ್ಲಾನಿಂಗ್ ಮಾಡಿದ್ರ ಯಾವತ್ತೂ ಮಿಸ್ ಮಾಡಲ್ರಿ. ನಾನು ಕ್ಷಮಿಸ್ರಿ ಗುರುಗಳ, ಕ್ಷಮಿಸ್ರಿ. ನಿನಗೆ ನಂಬಿನ ನಾ ಈ ಕೆಲಸಕ್ಕ ಕೈ ಹಾಕೇನೆ. ಹೇ ಮುದುಕ, ಶಿವನ್ ಧ್ಯಾನ ತಳ ಮನ್ಯಾಗ ಕೂತ್ರ ಹೊಲ್ದಾಗ ದುಡಿಯವ್ರ ಯಾರು? ಹೊಲ್ದಾಗ ದುಡಿಲಿಲ್ಲ ಅಂದ್ರ ನಮ್ ಹೊಟ್ಟಿಗೆ ಹಾಕವ್ರ ಯಾರು? ನಮ್ಮ ಹೊಟ್ಟಿ ಪಾಡಿಗಾಗಿ ನಾವು ಏನಾರ ದುಡ್ಕೊಂತ ಇರಬೇಕಾಕೈತೋ ಮುದುಕ. ನಿನಗೊಬ್ಬನಿ ಮಾಡಕ್ ಕೆಲಸ ಇಲ್ಲ, ವಯಸ್ಸಾಗೈತಿ, ತಿಂದು ತಿರುಗಾಡ್ತಿ, ನಿಂದು ನಿನಗೆ ನಡಿತೈತಿ ಬಿಡು. ಶಿವಪ್ಪ, ನನ್ನ ತಮ್ಮ, ನಾ ಎಲ್ಲರಿಗೂ ಹೇಳಬೇಕು. ನನ್ನ ಕಣ್ಮಂದ ಆ ಶಿವಲಿಂಗದ ತಳಗಿರೋ ನಿಧಿ ನಮಗ ಬೇಕ. ಅಷ್ಟೆಲ್ಲ ಮಾತಾಡ್ತಿಲ್ಲ. ಆ ನಿನ್ ಶಿವಪ್ಪ ದುಡಿಲಾರ್ದೆ ಅಂತ ಆಗ್ತಾನೇನು? ಗುರುಗಳ, ನಮ್ಮ ಮಾವೆಲ್ಲ ಬಂದ್ರು, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಿ. ನಾವು ಏನೇನ್ ಪ್ಲಾನ್ ಮಾಡಿದ್ವಿ ಎಲ್ಲ ಆಗೋಯ್ತ. ಒಂದರ ಹೇಳಿದ ಕೆಲಸ ನೆಟ್ಟಿ ಮಾಡ್ತೀಯಲ್ಲ. ಗುರುಗಳ, ಮತ್ತೊಂದ್ಸಲ ಈ ಥರ ಪ್ಲಾನಿಂಗ್ ಮಾಡಿದ್ರ ಯಾವತ್ತೂ ಮಿಸ್ ಮಾಡಲ್ರಿ. ನಾನು ಕ್ಷಮಿಸ್ರಿ ಗುರುಗಳ, ಕ್ಷಮಿಸ್ರಿ. ನಿನಗೆ ನಂಬಿನ ನಾ ಈ ಕೆಲಸಕ್ಕ ಕೈ ಹಾಕೇನೆ. ಈ ಕೆಲಸ ಏನಾರ ನಡಬರ್ಕ ನಿಂತ್ರ ನಿನ್ನ ಉಸಿರು ನಿಲ್ತೈತಿ. ಏನ್ ಮಾಡ್ತಿ ಏನ್ ಬಿಡ್ತಿ ನನಗೆ ಗೊತ್ತಿಲ್ಲ. ಆ ಶಿವಲಿಂಗದ ತಳಗಿರೋ ನಿಧಿ ನಮ್ಮ ಕೈ ಸೇರ್ಬೇಕು. ತಪ್ಪಿದ್ರ ನಿಮ್ಮಕ್ಕ ಸಾಯೋ ಜಾಗದಾಗ ನೀನು ಸಾಯ್ತೇ. ಗುರುಗಳ, ನನಗೆ ಕ್ಷಮಿಸ್ಬಿಡ್ರಿ ಗುರುಗಳ. ಇನ್ನೊಂದ್ಸಲ ತಪ್ಪು ಮಾಡನ್ರಿ ಗುರುಗಳ. ನನಗೆ ಒಂದ್ಸಲ ಕ್ಷಮಿಸ್ಬಿಡ್ರಿ ಗುರುಗಳ. ಪಕ್ಕ ನಮ್ಮ ಮಾವ ಜರ ಬಂದಿದ್ಲ ಅಂದ್ರ ಈ ಕೆಲಸ 100% ಆಗ್ತಿತ್ರಿ ಗುರುಗಳ. ಆದ್ರೆ ನಮ್ಮ ಮಾವು ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಿ. ಇವತ್ತು ಶಿವರಾತ್ರಿ. ನಾವು ನಿನ್ನೆ ರಾತ್ರಿ ಅಮಾವಾಸ್ಯೆ ದಿನ ಮಾಡಿರೋ ಪ್ಲಾನ್ ಪ್ರಕಾರ ಆ ಶಿವಲಿಂಗದ ತಳಗಿರೋ ನಿಧಿನ ನಾವು ಪಡಿಲೇಬೇಕು. ಇವತ್ತು ಏನಾಗ್ಲಿ ಆ ನಿಧಿ ಜರ್ತಕ ನಾವು ಏನಾರ ಪಡಿಲಿಲ್ಲ ಅಂದ್ರ ನಮ್ಮ ಜೀವ ಹೋಗೋದು ಖಚಿತ. ನಾವು ಬದುಕಬೇಕು ಅಂದ್ರ ನಿಮ್ಮ ಅಕ್ಕನ ಜೀವ ಹೋಗಬೇಕು. ಆ ಶಿವಲಿಂಗ ತಳಗಿ ನಿಧಿ ನಾವು ಪಡಿಲೇಬೇಕು. ಅದಕ್ಕೆ ಅಡ್ಡ ಬಂದ್ರೆ ಯಾರಾಗ್ಲಿ ನಿಮ್ಮವನಾಗ್ಲಿ ಎಲ್ರ ಕತಿ ಮುಗಿಸಿ ನಿಧಿ ಪಡೆಯೋ ವಿಚಾರದಾಗ ಅಟ್ಟ ನಾವಿರ್ಬೇಕು. ಹೋಗ ಅದೇನ್ ಮಾಡ್ತೀನಿ ಏನ್ ಬಿಡ್ತೀನಿ ನನಗೆ ಗೊತ್ತಿಲ್ಲ. ನಿಮ್ಮ ಮಕ್ಕನ ಕರ್ಕೊಂಡು ಶಿವಲಿಂಗ ಹತ್ರ ಕರ್ಕೊಂಡು ಬಾ. ಆತ್ರಿ ಗುರುಗಳ, ನೀವ್ ಹೇಳ್ದಂಗ ಮಾಡ್ತೀನಿ. ಆ ಶಿವಲಿಂಗದ ತಳಗಿರೋ ನಿಧಿ ನಮಗ ಬೇಕ. ಗುರುಗಳ ಮಾತನ್ನ ಕೇಳಿಲ್ಲ ಅಂದ್ರೆ ನಮ್ಮ ಗುರುಗಳು ನನಗೆ ಉಳ್ಸಂಗಿಲ್ಲ. ಆ ನಿಧಿನ ಪಡ್ಕೋಬೇಕಂದ್ರೆ ನಮ್ಮ ಅಕ್ಕನ ಬಲಿ ಕೊಳ್ಳೇಬೇಕ. ರವಿ, ಯಾಕಪ್ಪ ಮಾತಾಡಲಾಗಿದ್ದಾರಪ್ಪ? ರವಿ, ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಮಾತೇ ಬರ್ಲದಂಗ ಆಗಿದಕ್ಕ. ಯಾಕಪ್ಪ ಮಾತು ಬಿಟ್ಟು ಮಾತಾಡ್ಲತ್ತಿದೆ? ಯಾಕ ಆರಾಮಿಲ್ಲ? ಯಾಕಪ್ಪ ರವಿ? ಹಂಗೇನಿಲ್ಲಕ್ಕ. ಆದ್ರ ಯಾಕಪ್ಪ ಯಾಕೆ ಬಂದ್ ನಿಂದಿರ್ತಾವ? ಅಕ್ಕ, ನನ್ನ ಮಾತು ನೀ ನಡ್ಸ ಕೊಡ್ತೀಯ ಅಂದ್ರ ನಾ ಹೇಳ್ತೀನಕ್ಕ. ಏನಪ್ಪ ರವಿ, ಏನು
ಏನದ ಹೇಳು ನಡೆಸ್ಲಾಕ ಏನದ ಇಲ್ಲಿ ಹೇಳೋ ಮಾತಲ್ಲಕ್ಕ, ಅಲ್ಲಿ ಹೇಳೋ ಜಾಗನ ಬೇರೆ ಐತಿ, ಕೇಳೋ ಜಾಗನ ಬೇರೆ ಐತಿ. ಬಾಕ ಬಾ. ನನ್ನ ಭಕ್ತ ನನ್ನ ಮ್ಯಾಗ ಸಿಟ್ಟಾಗ್ಯದ. ಅವನಿಗೆ ಒಂಜರ ಸಮಾಧಾನ ಮಾತು ಹೇಳಿದ್ರಾಗಿ. ಏನಪ್ಪ, ಎಲ್ಲರೂ ಶಿವರಾತ್ರಿ ಹಬ್ಬದ ದಿನ ಶಿವನ ಧ್ಯಾನ ಮಾಡ್ಕೋತ ಉಪವಾಸ ಇರ್ತಾರ. ಆದ್ರ ನೀನು ಹೊಲದಾಗ ಕೆಲಸ ಮಾಡ್ಲಕತ್ತಿಯಲ್ಲಪ್ಪ, ನಿನಗೇನು ಶಿವನ ಧ್ಯಾನ ಮಾಡೋದಂತ ಇದು ಧ್ಯಾನ ಇಲ್ಲೇನಪ್ಪ? ಹೇ ಮುದುಕ, ಶಿವನ್ ಧ್ಯಾನ ಮನ್ಯಾಗ ಕೂತ್ರ ಹೊಲ್ದಾಗ ದುಡಿಯವ್ರು ಯಾರು? ಹೊಲ್ದಾಗ ದುಡಿಲಿಲ್ಲ ಅಂದ್ರ ನಮ್ ಹೊಟ್ಟಿಗೆ ಹಾಕವ್ರು ಯಾರು? ನಮ್ಮ ಹೊಟ್ಟಿ ಪಾಡಿಗಾಗಿ ನಾವು ಏನಾರ ದುಡ್ಕೊಂಡ್ ತೀರಬೇಕಾಕೈತೋ ಮುದುಕ. ನಿನಗೊಬ್ಬನಿ ಮಾಡಕ್ ಕೆಲಸ ಇಲ್ಲ, ವಯಸ್ಸಾಗೈತಿ, ತಿಂದು ತಿರುಗಾಡ್ತಿ, ನಿನಗೆ ನಡಿತೈತಿ ಬಿಡು. ನಾವು ದುಡಿಯೋ ವಯಸ್ಸನ್ನ ದುಡಿಬೇಕಲ್ಲ. ನಮ್ಗೆ ಯಾರು ಕೊಟ್ಟು ನಡ್ಸೋರು ಅದಾರ? ಅಷ್ಟೆಲ್ಲ ಮಾತಾಡ್ತಿಲ್ಲ. ನಿನ್ ಶಿವಪ್ಪ ದುಡಿಲಾರ್ದೆ ಅಂತ ಆಗ್ತಾನೇನು? ಶಿವನ ಬಗ್ಗೆ ಹಂಗ ಹಗರೆಲ್ಲ ಮಾತಾಡಬೇಡ. ಶಿವನ ಬಗ್ಗೆ ಹಂಗ ಹಗರೆಲ್ಲ ಮಾತಾಡಬೇಡ. ಆ ಶಿವಗ ಕೈ ಎತ್ತಿ ಕೈ ಮುಗಿದು ಶಿವನ ಧ್ಯಾನ ಮಾಡಿದ್ರ ನಮ್ಗ ಸರ್ವಶೇ ಸಿಕ್ಕಂಗಪ್ಪ, ಸರ್ವಶೇ ಸಿಕ್ಕಂಗ. ಈ ಹಬ್ಬದ ದಿನ, ಶಿವರಾತ್ರಿ ಹಬ್ಬದ ದಿನ ಶಿವಾಗಿ ಒಂದು ಮಾಡಿ ಆ ಏನು ಶಿವನ ಧ್ಯಾನ ಮಾಡ್ಕೊತು ಉಪವಾಸ ಮಾಡಿ ನೋಡು, ಆ ಸಾಕ್ಷಾತ್ ಶಿವ ನಮ್ಮ ಹತ್ತಲೇ ಹಣಪ್ಪ. ನಿನಗ ತಿಳಿದಿಲ್ಲ. ನಾ ಅಂದವ್ರ ಬಲ್ಲಿ ಹಣ ಇಲ್ಲ, ಅಂದವ್ರ ಬಲ್ಲಿ ಇಲ್ಲಪ್ಪ. ನೀ ನನ್ನ ಮಾತು ಕೇಳು. ಇರ್ಲಿ, ಶಿವರಾತ್ರಿ ಶಿವೋಗಿ ಅದ, ಹೋಗಪ್ಪ. ಹೋಗಿ ಕಿಶಿಂದ್ರ ಮನ್ಯಾಗ ಶಿವನ ಧ್ಯಾನ ಮಾಡಿ ಉಪವಾಸ. ಅವನು ಒಂದು ದಿನ, ಇವತ್ತೊಂದ್ ದಿನ ಶಿವರಾತ್ರಿ ದಿವಸ ಒಂದು ದಿನ ಉಪವಾಸ ಮಾಡು. ಮಾಡಿ ಕಿಶಿಂದ್ರ ನೋಡು, ಶಿವನ ಧ್ಯಾನ ಮಾಡು. ಅಂದ್ರ ನಿನಗ ಮುಗಿತದ. ಈ ಮುದುಕ ಹಿಂಗ ಹೇಳ್ಯಾನ ತಂದು ಈ ಸಿಟ್ಟಿಗೆ ಬರಬಾಡ, ಸಿಟ್ಟಿಗೆ ಬರಬಾಡ. ಈ ಮುದುಕ ಶಿವನ್ ಧ್ಯಾನ ಮಾಡತ್ತ, ಶಿವನ್ ಸಂಬಂಧ ಉಪವಾಸ ಮಾಡಂತ. ಯಪ್ಪ, ಆ ಶಿವಗ ಹಗಲು ರಾತ್ರಿ ಧ್ಯಾನ ಮಾಡಿದ್ನಿ. ವರ್ಷಾನ್ ಗಟ್ಲೆ ಹೊಟ್ಟಿಗೆ ತುತ್ಕೊಳ್ಳಿಲ್ಲಾರ್ದ ಒಂದ್ ಹೊತ್ತಿಂದು ಒಂದೊತ್ತು ಉಪವಾಸ ಇದ್ದು ಅದು ಉಪವಾಸ ಅನಿಸ್ಲಿಲ್ಲೇನ? ಏನ್ ಮಾಡಿದ್ರು ಆ ದೇವ್ರ ನಮ್ಮ ಮ್ಯಾಗ ಕರುಣೆ ತೋರುವಲ್ಲ. ಅದಕ್ಕ ಆ ಶಿವನ್ ಮ್ಯಾಗ ನನಗೆ ಅಷ್ಟು ಸಿಟ್ಟ. ನೀ ಏನೋ ಹೇಳೋಗು. ದುಡಿಬೇಕು ಅಂದಾಗ ನಮ್ಗೆಲ್ಲ ಸಿಗ್ತೈತಿ. ಶಿವ ಶಿವ ಅನ್ಕೋತ ಕೂತ್ರ ಏನೂ ಸಿಗುದಿಲ್ಲ ಅನ್ನೋದು ಗೊತ್ತಾಗೈತಿ. ನಿನಗ್ ತಿಳಿದದ್ ನೀ ಹೇಳು, ನನಗ್ ತಿಳಿದದ್ ನಾ ಮಾಡ್ತೀನಿ. ಶಿವ, ನೀ ಇರ್ಬೇಕಾಗಿದ್ದ ಜಾಗ ಇದಲ್ಲ. ತಪ್ಪಿ ಜಾಗಕ್ಕೆ ಬಂದಿ ನೋಡು. ನಿನ್ನ ತೆಳಗ ವಜ್ರ ವೈದುರ ತುಂಬಿರೋ ನಿಧಿ ಐತಿ. ಅದನ್ನು ಪಡ್ಯಾಕ ನಾ ಬಂದೀನಿ. ನೀನಾಗ ಅದಕ್ಕೆ ಜಾಗ ಮಾಡಿಕೊಟ್ರ ನನಗೂ ಭಾಳ ಚಲೋ ಆಗ್ತೈತಿ ನೋಡು. ಅದಕ್ಕೆ ನೀ ಸಹಾಯ ಮಾಡಿ ನನ್ನ ಮ್ಯಾಗ ನೀ ದಯ ತೋರಿದ್ಯಪ್ಪ ಅಂದ್ರೆ ಇನ್ನೂ ಭಾಳ ಚಲೋ ಆಗ್ತೈತಿ ಶಿವಪ್ಪ. ರವಿ, ಎಲ್ಲಿ ಕರ್ಕೊಂಡ್ ಹೊಂಟ್ಯಪ್ಪ? ನಿನ್ನ ಶಿವನ ಪಾದಕ್ಕೆ ಕರ್ಕೊಂಡು ಹೊಂಟಿನಿ. ಯಾಕ? la la la
ಗುರುಗಳ ಇವತ್ತ ನೀವು ಅನ್ಕೊಂಡ ಕೆಲಸ 100% ಆಗ್ತೈತ್ರಿ ಗುರುಗಳ. ಶಬಾಷ್ ಬೇಟೆ ಶಬಾಷ್. ಇವತ್ತು ನನ್ನ ಮನಸ್ಸಿಗೆ ಬತ್ ನೋಡ, ನಾ ಅನ್ಕೊಂಡಿದ್ ಕೆಲ್ಸ ಈ ಶಿವರಾತ್ರಿ ದಿನನ ನಡೆದು ಹೋಗ್ತೈತಿ. ನಮಗ್ ಬೇಕಾಗಿದ್ದು ನಮಗ ಸಿಗ್ತೈತಿ. ನಿನಗ್ ಸಿಗ್ಬೇಕಾಗದ್ದು ಸಿಗ್ತೈತಿ, ಕಾಳಜಿ ಮಾಡಬೇಡ. ರವಿ ಏನ್ ಮಾತಾಡತ್ತಿದಿ? ಏನ್ ಸಿಗ್ತೈತಿ? ಏನ ಮಾತಾಡತ್ತರ ನೀವು? ಹೌದು, ಇವ್ರು ಯಾರು? ಅಕ್ಕ ನಿನಗ ಕಣ್ಣಿಲ್ಲಲ್ಲ, ಅದಕ್ಕೆ ನೀನು ಶಿವನ ಹತ್ರ ಕರ್ಕೊಂಡ್ ಬಂದೀನಿ. ಅದಕ್ಕೆ ನಮ್ಮ ಗುರುಗಳು ನಿನಗೆ ಕಣ್ಣು ಕೊಡಕನೇ ಬಂದಾರ. ನೀ ಏನೋ ಏನು ಸಿಗ್ತೈತಿ ಕೇಳಿದಲ್ಲ, ಅದು ಏನು ಸಿಗೋದಲ್ಲ, ದೇವರು ಪ್ರಸಾದ. ಇಷ್ಟು ವರ್ಷದ ತಪಸ್ಸಿನ ಫಲ ಇವತ್ತು ಕಾಲ ಬಂತು ನೋಡು ಶಿಷ್ಯ. ಎಲ್ಲ ಶಿವನಿಚ್ಛೆಯಂತೆ ಆಗಲಿ ಅಲ್ಲೇನೋ. ಗುರುಗಳ ನಾವು ಅನ್ಕೊಂಡ ಕೆಲಸ ಆಗಕ್ಕೆ ಬಂತ್ರಿ ಗುರುಗಳ. ನಾವೇನು ಅನ್ಕೊಂಡಿದ್ದೇವೆ ನೋಡ್ರಿ, ಇವತ್ತಿನ ಕೆಲಸ ಸಕ್ಸಸ್ ಆಗ್ತದ್ರಿ ಗುರುಗಳ. ಮುಂದಿನ ಕಾರ್ಯ ನಡೆಲ್ರಿ. ಕುಂದ್ರಕ್ಕ, ನೀನ್ ಶಿವಪ್ಪನ ಮುಂದ ನೀನು ಹೋದ ಕಣ್ಣ ವಾಪಸ್ ಬರ್ತಾವ. ಕುಂದ್ರಕ್ಕ, ಕುಂದ್ರು. ಶಿವಪ್ಪ, ಈ ಕುರುಡಿಗೆ ಕಣ್ಣು ಮುಚ್ಚೋಕ್ಕಿಂತ ಮುಂಚೆ ನಿನ್ ನೋಡೋದ್ ಭಾಗ್ಯ ಕೊಡಪ್ಪ ಶಿವಪ್ಪ. ನಿನ್ ದರ್ಶನ ಕೊಡು ಶಿವಪ್ಪ. ಸಾಕು ತಂದೆ, ಈ ಜನ್ಮ ಸಾರ್ಥಕ. ಓ ನೀನು ಶಿವಪ್ಪ, ನಿನಗ ದರ್ಶನ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರ ನಾ ಬೇಡಿದ್ದು ನನಗ ಕೊಡಾಕ ತಯಾರಾಗ್ಬಿಟ್ಟ. ಶಿವಪ್ಪ, ನನಗೆ ಕಣ್ಣು ಬಂದು ತಮ್ಮ, ನನಗೆ ಕಾಸತಿ ಶಿವಪ್ಪ, ನೀ ನನಗೆ ಕಾಸತಿ ಶಿವಪ್ಪ. ನನ್ನ ತಮ್ಮ, ನಾ ಎಲ್ಲರಿಗೂ ಹೇಳಬೇಕು, ನನಗೆ ಕಣ್ಣು ಬಂದು. ಶಿವಪ್ಪ, ಈ ಶಿವರಾತ್ರಿ ನಾ ಬೇಡ್ಕೊಂಡದಕ್ಕೂ ಸಾರ್ಥಕ. ಶಿವನ್ ಲೀಲೆ ಈ ಶಿವರಾತ್ರಿ ದಿನ ಕಂಡು ಬತ್ತು ತಂದೆ, ಕಂಡು ಬತ್ತು. ಶಿವಪ್ಪ, ಕಣ್ಣು ಕೊಟ್ಟಿ ತಂದೆ, ಈ ಜೀವಕ್ಕ ನಿನ್ ದರ್ಶನ ಆಗ್ತದೆ ನಿಲ್ಲತ್ತನು. ಕಾಯ್ದು ಪ್ರತಿಫಲ ಸಿಕ್ತು ತಂದೆ, ಸಿಕ್ತು. ಜೀವನ ಇರತ್ತನ ನಿನ್ ಸೇವೆ ಮಾಡ್ಕೊಂಡಿರ್ತೀನಿ ತಂದೆ, ಸೇವೆ ಮಾಡ್ಕೊಂಡಿರ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪುಗಳಾದಲ್ಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.